ಮೊದಲನೇ ಟಿಪ್ಪು, ನಿಮ್ಮ ಪೊಸಿಷನ್ ಅಂದ್ರೆ ಪ್ಲಾಸೆಂಟಾ ಪೊಸಿಷನ್ ಆಂಟೀರಿಯರ್ ಆಗ್ಲಿ ಅಥವಾ ಪೋಸ್ಟೀರಿಯರ್ ಆಗ್ಲಿ, ಪ್ಲಾಸೆಂಟಾ ಬಂದು ರೈಟ್ ಸೈಡ್ ಇದೆ ಅಂದ್ರೆ ಅದು ಬಾಯ್. ನೆಕ್ಸ್ಟ್ ಗರ್ಲ್ಸ್ ಗೆ ಬಂದು ಲೆಫ್ಟ್ ಸೈಡ್ ಪ್ಲಾಸೆಂಟಾ ಇರುತ್ತಂತೆ, ಆ ಮಗು ಬಂದು ಹುಡುಗಿ ಅಂತ. ಇದನ್ನ ನೀವು ಕನ್ಫರ್ಮ್ ಮಾಡ್ಕೋಬಹುದು. ಇನ್ನೊಂದು ಸ್ಕಲ್ ಥೇರಿ ಇದೆ, ಇದು ಕೂಡ ಅವರೇ ಹೇಳಿರೋದು. ಸ್ಕಲ್ ಥೇರಿ ಬಂದ್ಬಿಟ್ಟು ಬಾಯ್ಸ್ ಗೆ ಸ್ಕ್ವಯರ್ ಶೇಪ್ ಇರುತ್ತೆ, ಅಂದ್ರೆ ತಲೆ ಬಂದ್ಬಿಟ್ಟು ಸ್ವಲ್ಪ ರೌಂಡ್ ಶೇಪ್ ಇಲ್ದಲೆ ಸ್ವಲ್ಪ ಸ್ಕ್ವಯರ್ ತರ ಅನ್ಸಿದ್ರೆ, ಸ್ವಲ್ಪ ಶೇಪ್ ಆಗಿತ್ತು, ಸ್ಕ್ವಯರ್ ಶೇಪ್ ಇತ್ತು ಅಂದ್ರೆ ಅದು ಬಾಯ್ ಅಂತ. ಚಂದ ದುಂಡಗೆ ರೌಂಡ್ ಆಗಿ ಇದೆ ಅಂದ್ರೆ, ಚೆನ್ನಾಗಿ ರೌಂಡ್ ಆಗಿ ದುಂಡುಕ್ಕಿದೆ ಅಂದ್ರೆ ಅದು ಗರ್ಲ್ ಅಂತ ಅರ್ಥ. ನೆಕ್ಸ್ಟ್ ಹೆಡ್ ಏಕ್ ತುಂಬಾ ಇದೆ, ಕನ್ಫರ್ಮ್ ಆದ್ಮೇಲೆ ಅಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ನಿಮ್ಗೆ ಟಿಲ್ ಎಂಡ್ ತನ ತಲೆನೋವು ಪದೇ ಪದೇ ಬರ್ತಾ ಇದ್ರೆ ನಿಮ್ಗೆ ಅದು ಹುಡುಗ ಅಂತ ಅರ್ಥ. ಆಕ್ಚುಲಿ ಇದು ನನ್ನ ಸ್ವಂತ ಅನುಭವ ಕೂಡ. ತಲೆನೋವು ಏನು ಇಲ್ಲ, ಮೂಡ್ ವೇರಿಯೇಷನ್ ಅಷ್ಟೇ ಇದೆ, ಆರಾಮಾಗಿದ್ದೀರಾ ಅಂತ ಅಂದ್ರೆ ಅದು ಗರ್ಲ್ ಅಂತ. ಸೊ ಈ ಮಾಹಿತಿ ನಿಮ್ಗೆ ಎಲ್ಲರಿಗೂ ಉಪಯೋಗ ಅನ್ಸಿದ್ರೆ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.